ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಹಿ ರೆಸಿಪಿ ಸಖತ್ ಟೇಸ್ಟಿಯಾಗಿರುತ್ತೆ, ರುಚಿಕರವಾಗಿರುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಸ್ಪೆಷಲು ಪಂಚಾಮೃತದ ಸಿಹಿ ಇಡ್ಲಿ ರೆಸಿಪಿ. ಚುಕ್ಕಿ ಬಾಳೆಹಣ್ಣು 2 ತೊಗೊಂಡಿದ್ದೀನಿ. ಬೆಲ್ಲ ಸುಮಾರು 100 ಗ್ರಾಮ್ಸ್ ಅಷ್ಟಿದೆ. 2 ಪದಾರ್ಥಗಳನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. 2 ಪದಾರ್ಥಗಳನ್ನ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟು ರವೆ 100 ಗ್ರಾಮ್ಸ್ ಅಷ್ಟಿದೆ. ಚಿರೋಟಿ ರವೆ ಕೂಡ ಉಪಯೋಗ ಮಾಡ್ಬೋದು. ಹಾಲು ಸುಮಾರು 5 ಟೇಬಲ್ ಸ್ಪೂನಷ್ಟು ಕಾಯಿಸಿಟ್ಕೊಂಡಿರೋ ಹಾಲಿದು. ಮೊಸರು 3ರಿಂದ 4 ಟೇಬಲ್ ಸ್ಪೂನಷ್ಟು. ತುಪ್ಪ ಸುಮಾರು 2ರಿಂದ 3 ಟೇಬಲ್ ಸ್ಪೂನಷ್ಟು. ಜೇನುತುಪ್ಪ 2 ಟೇಬಲ್ ಸ್ಪೂನಷ್ಟು. ಜೇನುತುಪ್ಪ ಹಾಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಹಾಕೊಳ್ಳೋಕೆ ಹೋಗಬೇಡಿ, ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಏನಾದರೂ ತುಂಬ ಗಟ್ಟಿ ಇದ್ದರೆ ಮತ್ತೊಮ್ಮೆ ಹಾಲನ್ನ ಸೇರಿಸ್ಕೋಬೋದು. ಕಲಿಸ್ಕೊಂಡಿದ್ದಾಗಿದೆ. ಇಷ್ಟ ಇದ್ದರೆ ಇದಕ್ಕೆ ನೀವು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಅಥವಾ ಏಲಕ್ಕಿ ಕೂಡ ಹಾಕೋಬೋದು. ನಾನು ಬಾಳೆಹಣ್ಣಿನ ಫ್ಲೇವರು ಜಾಸ್ತಿ ಬರಲಿ ಅಂತ ಏಲಕ್ಕಿ ಹಾಕ್ಕೊಳ್ತಾ ಇಲ್ಲ. ಇದನ್ನು ಸುಮಾರು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ರವೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಬೇಕು. 10 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಕೊನೆಯಲ್ಲಿ ಅತ್ಯಂತ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಈನೋ ಪೌಡರ್, ಈನೋ ರೆಗ್ಯುಲರ್, ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು. ಈನೋ ಪೌಡರ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈನೋ ಪೌಡರಲ್ಲಿ ರೆಗ್ಯುಲರ್ ಫ್ಲೇವರ್ನ ಉಪಯೋಗ ಮಾಡ್ತಾಯಿದ್ದೀನಿ, ಯಾವುದೇ ಫ್ಲೇವರ್ ಇರಲ್ಲ ಇದು. ಈಗಿದು ರೆಡಿಯಾಗಿದೆ. ಇಡ್ಲಿ ತಟ್ಟೆಗೆ ತುಪ್ಪನ ಸವರಿ ಅದರ ಮೇಲೆ ಒಣದ್ರಾಕ್ಷಿ ಗೋಡಂಬಿನ ಸೇರಿಸಿಟ್ಟಿದ್ದೀನಿ. ಸ್ಟೀಮ್ ಮಾಡ್ಕೋಬೇಕು 15 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ರುಚಿಕರವಾಗಿರೋ ಅಂಥ ಪಂಚಾಮೃತದ ಇಡ್ಲಿ ಅಥವಾ ಸಿಹಿ ರೆಸಿಪಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ದೇವರಿಗೆ ಕೂಡ ಇದನ್ನು ನೈವೇದ್ಯ ಮಾಡ್ಬೋದು. ಮಾಡೋದು ತುಂಬಾ ಸುಲಭ, ತುಪ್ಪದ ಜೊತೆಗೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.